ಈ ಕನ್ನಡ ಚಾನಲ್ ಅವರು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ ಪೊಲೀಸರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆರ್ ಕನ್ನಡ ನ್ಯೂಸ್ ಚಾನಲ್ ಅವರಿಗೆ ಬಂದು ಏನೇನಾಯ್ತು ಅಂತ ಕೇಳ್ತಾರೆ ಪೊಲೀಸರು ಪಾಸಿಟಿವ್ ನೆಗೆಟಿವ್ ಎಲ್ಲ ಹೇಳ್ತಾರೆ. ಅವ್ರು ಪಾಸಿಟಿವ್ ಮಾತ್ರ ಬಿಟ್ಟಾಕ್ಬಿಟ್ಟು ನೆಗೆಟಿವ್ಗಳು ಮಾತ್ರ ಹಿಡ್ಕೊಂಡ್ಬಿಟ್ಟು ಯಾವುದೋ ಒಂದು ಹುಡುಗಿ ಒಂದು ಫೋಟೋ ತಂದಿತ್ತು, ಈ ಬೆಂಗಳೂರು ಪೊಲೀಸರಿಗೆ ಧಿಕ್ಕಾರ ಅಂತ ಒಂದು ಪೋಸ್ಟರ್ ತಂದಿತ್ತು. ನಾವೆಲ್ಲ ಕಿಸ್ಕೊಂಡು ಅರ್ಧಿ ಒಗಾಸಿದೀವಿ. ಆದ್ರೂ ಈ ವ್ಯಕ್ತಿ ಬಂದ್ಬಿಟ್ಟು ಅದೊಂದನ್ನ ಮಾತ್ರ ಇಟ್ಕೊಂಡ್ಬಿಟ್ಟು ಒಳ್ಳೇದನ್ನೆಲ್ಲ ಬಿಟ್ಟು ಅದೊಂದನ್ನ ಮಾತ್ರ ಇಟ್ಕೊಂಡ್ಬಿಟ್ಟು ಎಲ್ಲ ಕಿತ್ತಿ ಒಗಾಸಿ ಎಲ್ಲ ಮುಗ್ದಾದ್ಮೇಲೂ ಕೂಡ ಅದೊಂದನ್ನ ಮಾತ್ರ ಹಿಡ್ಕೊಂಡು ನೋಡ್ರಿ ಹಿಂಗ್ ಪ್ರೊಟೆಸ್ಟ್ ಮಾಡ್ತಾ ಇರೋರು ನ್ಯಾಯಯುತವಾಗಿ ಮಾಡ್ತಿಲ್ಲ, ಯಾರಿಗೋ ಜೈಕಾರ ಹಾಕ್ತಾರೆ, ಪೊಲೀಸರು ಬೈತಾರೆ ಅಂತ ಸುಳ್ಳು ಅಪಪ್ರಚಾರ ಮಾಡ್ತಾ ಇದೆ ಈ ವ್ಯಕ್ತಿ. ಬಂದ್ಬಿಟ್ಟು 1% ಒಳ್ಳೇದಾರು ಪೋಸ್ಟ್ ಮಾಡ್ತೀರಾ ನೋಡ್ರಿ, ಅಷ್ಟು ಸ್ಟ್ರೈಕ್ ಮಾಡ್ತಾ ಇದಾರೆ, ಅಷ್ಟು ಬಾಯ್ ಬಡ್ಕೊಂತ ಇದಾರೆ. ಅದ್ರ ಬಗ್ಗೆ ಒಂದು ಕೂಡ ಹೇಳ್ತಿಲ್ಲ ಈ ವ್ಯಕ್ತಿ. ಆ ವ್ಯಕ್ತಿ ಅಭಿಪ್ರಾಯ ಕೇಳಂತ ಬರ್ರಿ ಈ ಸ್ಟ್ರೈಕ್ ಬಗ್ಗೆ. ಶಾಂತಿ ರೀತಿ ಮಾತಾಡೋಣ. ಈಗ ಕರ್ನಾಟಕ ಮಾತಾಡಂಗಿಲ್ಲ, ಮಾತ್ರ ಮಾತಾಡೋದು. ಕರ್ನಾಟಕ ಜನತೆ ಮಾತ್ರ 1% ಒಳ್ಳೇದು ಮಾತಾಡಿ. 22 ಜನ ಸತ್ತೋಗಿದ್ದಾರೆ. ನೀವ್ಯಾರು ಹೇಳಿ? ಅಲ್ಲ ನಾನು ಅಲ್ಲ ಸತ್ತಿರೋದ್ ಬಗ್ಗೆ ಬೇಡ, ನಿಮಗೆ ಪ್ರಶ್ನೆ ಬೇಕು. ಇವರಿಗೆ ಬೇಕಾಗಿರೋದು ಪ್ರಶ್ನೆ ಉತ್ತರಗಳು. ನಾವು ಬೇಡ ಇವರಿಗೆ, ಯಾರ ಸಾಲಿ ಏನೋ ಬೇಲಿ. ಒಟ್ಟಿನಲ್ಲಿ ಸತ್ತಿರೋರು ಜೀವ ಇಟ್ಕೊಂಡು ತಿನ್ನೋರು ಇವರೆಲ್ಲ. ಸತ್ತಿರೋ ಜೀವಗಳನ್ನು ಬಿಡಲ್ಲ ಇವರೆಲ್ಲ, ಕಿತ್ಕೊಂಡ್ ತಿನ್ನೋರು ಇವರು. ಇಷ್ಟು ವರ್ಷ ಸೌಜನ್ಯ ಅವ್ರು ಕಿತ್ಕೊಂಡ್ ತಿಂದ್ರು ಜೀವನ. ಈಗ ನೀಟ್ ಎಕ್ಸಾಮ್ ಅಲ್ಲಿ ಸತ್ತಿರೋರ್ದು ಈ ಜನರು, ಈ ಸತ್ತಿರೋರ್ಗೋಸ್ಕರ ಬಂದಿರೋ ಜನರು ಜೀವ ಇಟ್ಕೊಂಡು ತಿಕ್ತಿ ತಿಂತಾ ಇದ್ದಾರೆ. ಇಂಥವ್ರಿಗೆ ಹೋಗಿ ಇಂಥ ಚಾನಲ್ಗಳು ನೋಡ್ಲೇಬೇಡ್ರಿ. ನಾವೇ ಯೂಟ್ಯೂಬ್ ಇನ್ಸ್ಟಾಗಳಲ್ಲಿ ಹಾಕ್ತಿವಿ, ಅಂತ ಚಾನಲ್ಗಳು ನೋಡ್ರಿ. ಇಂಥವ್ರು ಮಾತ್ರ ಯಾವುದೇ ಕಾರಣಕ್ಕೂ ನೋಡ್ಬೇಡ್ರಿ. ಅದನ್ನು ಆರ್ ಕನ್ನಡ ಇದೆಯಲ್ಲ, ಅದಂತ ಅಷ್ಟು ಚಾನಲ್ ಇನ್ನೊಂದಿಲ್ಲ.